ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ. ಅಧ್ಯಾಯ 54. ಸತೀಶನ ನಿರ್ಧಾರ ಕೇಳಿ ಶ್ಯಾಮರಾಯರು ಮತ್ತು ಮಹಾಲಕ್ಷ್ಮಿ ಭಾವಪರವಶರಾದರು. ಮಹಾಲಕ್ಷ್ಮಿಯವರ ಕಣ್ಣಿಂದ ಆನಂದ ಬಾಷ್ಪ ಸುರಿಯಲಾರಂಭಿಸಿತು. ಮಾತು ಹೊರಳಲಿಲ್ಲ. ಸತೀಶನ ಬಳಿಗೆ ಹೋಗಿ ತಲೆನೇವರಿಸಿ ಮನಸಾರೆ ಹರಸಿದರು. ಪ್ರಭಾಕರರಾವ್, ಮಡದಿ ಮತ್ತು ಮಕ್ಕಳು ಮಾಡಿದ ಅವಮಾನವನ್ನು ಶ್ಯಾಮರಾಯರು ಸಹಿಸಿಕೊಂಡು ತಾಳ್ಮೆಯಿಂದ ನಡೆದುಕೊಂಡು ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕಿದರು. ಪ್ರಭಾಕರರಾವ್ ಸರ್, ನಾವಿನ್ನು ಹೊರಡುತ್ತೇವೆ. ಇನ್ನೂ ಕಾಲಾವಕಾಶ ಇದೆ. ತಾವು ಘನತೆ, ಪ್ರತಿಷ್ಠೆ, ಅಂತಸ್ತು ಅಂತ ಯೋಚಿಸಿ ಚಿನ್ನದಂತಹ ಮಗನನ್ನು ಕಳೆದುಕೊಳ್ಳಬೇಡಿ. ಅವನ ಭಾವನೆಗಳನ್ನು ಗೌರವಿಸಿ ಎಂದು ಹೊರಡಲು ಅನುವಾದರು. ಪ್ರಭಾಕರರಾವ್ ಅವರು ಸತೀಶನ ಮಾತಿನಿಂದಲೇ ಕೆಂಡಾಮಂಡಲರಾಗಿದ್ದರು. ಈಗ ಶ್ಯಾಮರಾಯರ ಮಾತು ಬೆಂಕಿಗೆ ತುಪ್ಪ ಸುರಿದಂತಾಯಿತು. ತಿನ್ನೋದಕ್ಕೆ ಅನ್ನ ಸಿಕ್ಕಲಿಲ್ಲ ಅಂದರೆ ಮತ್ತೆ ನಾವೇ ಗತಿ. ಇವರ ಆಟ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಈ ಆದರ್ಶ ಎಲ್ಲ 3 ದಿನದ ನಾಟಕ ಅಷ್ಟೇ. ನನಗೆ ಅಂತಸ್ತು, ಪ್ರತಿಷ್ಠೆನೇ ಮುಖ್ಯ. ಒಣ ಆದರ್ಶದ ಪಾಠವನ್ನು ನಿಮ್ಮ ಶಾಲೆಯ ಮಕ್ಕಳಿಗೆ ಹೇಳಿ ಎಂದು ಮತ್ತೆ ಒರಟುತನ ಪ್ರದರ್ಶಿಸಿದರು. ನೀವೆಷ್ಟೇ ದೊಡ್ಡ ಸ್ಥಾನದಲ್ಲಿರಿ, ನಿಮ್ಮ ಸಾಧನೆ ಹಿಂದೆ ನನ್ನಂತಹ ಗುರುಗಳೇ ಇರೋದು. ನನಗೆ ವಾದ ವಿವಾದ ಮಾಡಲು ಇಷ್ಟವಿಲ್ಲ. ಬರ್ತೀನಿ. ಶ್ಯಾಮರಾಯರು ಹೊರಡುವ ಮುನ್ನ ಸತೀಶನ ಬಳಿ ಹೋಗಿ, ಇಷ್ಟು ದಿನ ನಮಗೆ 2 ಹೆಣ್ಣು ಮಕ್ಕಳನ್ನು ಮಾತ್ರ ದೇವರು ಕರುಣಿಸಿದ್ದ. ಈಗ ನಿನ್ನ ಮೂಲಕ ಗಂಡು ಮಗುವನ್ನೂ ಕರುಣಿಸಿದ್ದಾನೆ. ಧೈರ್ಯವಾಗಿರು. ನಿನ್ನ ಕಷ್ಟಕ್ಕೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿ 1-2 ಹೆಜ್ಜೆ ಹಾಕಿ ಹಿಂತಿರುಗಿ ಎಲ್ಲರನ್ನೂ ನೋಡಿ ಕೈ ಮುಗಿದು, ನಾನೊಬ್ಬ ಉಪಾಧ್ಯಾಯ. ಪಾಠ ಹೇಳುವುದೇ ನನ್ನ ಕೆಲಸ. ಯೋಗ್ಯತೆ ಇರೋರು ಪಾಠ ಕೇಳ್ತಾರೆ ಎಂದು ಹೇಳಿ ಮನೆಯಿಂದ ಹಾಸನದತ್ತ ಹೊರಟರು. ಅವರನ್ನು ಮಹಾಲಕ್ಷ್ಮಿಯವರು ಹಿಂಬಾಲಿಸಿದರು. ಶ್ಯಾಮರಾಯರು ಮಾತಿನ ಚಾಟಿ ಬೀಸಿದ್ದು ರಾವ್ ಅವರನ್ನು ಮತ್ತಷ್ಟು ಕೆರಳಿಸಿತು. ಆದರೆ ಅವರಿಗೆ ಮತ್ತಷ್ಟು ಅವಮಾನಿಸಲು ಮನಸ್ಸಾಗಲಿಲ್ಲ. ಮದುವೆ ವಿಷಯದಲ್ಲಿ ನಮ್ಮ ನಿಲುವು ಅವರಿಗೆ ಅರ್ಥವಾಯಿತಲ್ಲ ಎಂಬ ಸಮಾಧಾನ. ಕೋಪವನ್ನು ನಿಗ್ರಹಿಸಲು ಪ್ರಯತ್ನಿಸಿದರು. ಶ್ಯಾಮರಾಯ ದಂಪತಿಗಳಿಗೆ ಪ್ರಭಾಕರರಾವ್ ಅವಮಾನ ಮಾಡಿದ್ದರು. ಆದರೆ ಸತೀಶನ ನಡವಳಿಕೆಗಳು ಆ ಅವಮಾನವನ್ನು ಮರೆಯುವಂತೆ ಮಾಡಿದವು. ಸತೀಶ ಪ್ರಬುದ್ಧನಂತೆ ನಡೆದುಕೊಂಡಿದ್ದ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ತಾಳ್ಮೆಯಿಂದ ಮಾತಾಡಿದ್ದ. ಬಸ್ಸಿನಲ್ಲಿ ಕುಳಿತಿದ್ದ ಶ್ಯಾಮರಾಯರಿಗೆ ಸತೀಶನ ಪ್ರಬುದ್ಧತೆ, ನಡವಳಿಕೆ ಪದೇ ಪದೇ ಕಣ್ಮುಂದೆ ಬರುತ್ತಿತ್ತು. ಅವನ ಆದರ್ಶಕ್ಕೆ ಮನಸೋತರು. ಅವನ ಬಗ್ಗೆ ಅಭಿಮಾನ ಮೂಡಿತು. ಸತೀಶನನ್ನು ಇದುವರೆಗೂ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಎಂದು ಪಶ್ಚಾತ್ತಾಪ ಪಟ್ಟುಕೊಂಡರು. ಹೆಂಡತಿಯೊಡನೆ ದಾರಿಯುದ್ದಕ್ಕೂ ಸತೀಶನ ಗುಣಗಾನ ಮಾಡುತ್ತಿದ್ದರು. ಹೌದು ರೀ, ಸತೀಶನಂತ ಹುಡುಗ ಸಿಕ್ಕಿದ್ದು ನಮ್ಮ ಪುಣ್ಯ. ನಮ್ಮ ಸುಜ್ಜಿ ಅದೃಷ್ಟವಂತೆ. ಅವನ ಮನೆಯವರಿಗೆ ಅವನ ಜೊತೆ ಬಾಳುವ ಅದೃಷ್ಟ ಮತ್ತು ಯೋಗ್ಯತೆ ಎರಡೂ ಇಲ್ಲ ಅನಿಸುತ್ತೆ ಎಂದು ತಮ್ಮ ಬಲನಾಳದ ನೋವು ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸತೀಶನ ಗುಣಗಾನ ಮಾಡುತ್ತಲೇ ಹಾಸನ ತಲುಪಿದರು. ಶ್ಯಾಮರಾಯರು ಹೋದ ನಂತರ ಮನೆಯಲ್ಲಿ ಎಲ್ಲರೂ ಸತೀಶನ ವಿರುದ್ಧ ಮುಗಿಬಿದ್ದರು. ಬೇರೆಯವರ ಮುಂದೆ ಅಪ್ಪ ಅಮ್ಮನ ಮಾನ ಮರ್ಯಾದೆ ಹರಾಜು ಮಾಡಿ ತಮ್ಮನ್ನು ಕೀಳಾಗಿ ಕಂಡಿದ್ದಾನೆಂದು ವೆಂಕಟೇಶ ಮತ್ತು ಅವನ ಪತ್ನಿ ಸ್ವಾತಿ ಹರಿಹಾಯ್ದರು. ಮಹಾಲಕ್ಷ್ಮಿಯವರು ಹಂಗಿಸಿ ಮಾತಾಡಿ ಕಣ್ಣೀರು ಸುರಿಸಿದರು. ಸತೀಶ ಎದೆಗುಂದಲಿಲ್ಲ. ಮೊದಲಿನಂತೆ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ನಾನು ಯಾರಿಗೂ ಅವಮಾನ ಮಾಡಲಿಲ್ಲ. ಹಣ, ಹುದ್ದೆ ಬರುತ್ತೆ ಹೋಗುತ್ತೆ, ಅದು ಶಾಶ್ವತವಲ್ಲ. ಆದರೆ ಮಾನವೀಯತೆ ಮುಖ್ಯ. ನಾನು ಸುಜಾತಗಳನ್ನು ಪ್ರೀತಿಸಿದ್ದು ನಿಜ. ನಿಮಗೆ ಹೇಳದೆ ಮುಚ್ಚಿಟ್ಟಿದ್ದು ನಿಜ. ಕದ್ದು ಮುಚ್ಚಿ ಹಾಸನಕ್ಕೆ ಹೋಗಿ ಅವಳನ್ನು ನೋಡುತ್ತಿದ್ದುದು ತಪ್ಪು. ಈಗ ಅವಳಿಗೆ ಅಪಘಾತವಾಗಿ ಕಾಲಿನ ಸಮಸ್ಯೆ ಇದೆ ಎಂಬ ನೆಪವೊಡ್ಡಿ ಕೈಬಿಟ್ಟರೆ ನೀವು ಪೂಜೆ ಮಾಡೋ ದೇವರು ಒಪ್ಪುತ್ತಾನ ಹೇಳಿ? ಪ್ರಶ್ನಿಸಿದ ಸತೀಶ. ನೀನು ಅಪ್ಪನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಿಲ್ಲ. ಬಾಯಿ ಮುಚ್ಚಿಕೊಂಡು ಅವರ ಮಾತು ಕೇಳು. ಶ್ರೀಮಂತರ ಮನೆ ಹುಡುಗಿ ನೋಡಿ ಮದುವೆ ಮಾಡ್ತೀವಿ. ನೀನು ವೆಂಕಿ ತರಹ 4 ಜನರ ಮಧ್ಯೆ ತಲೆ ಎತ್ತಿ ಓಡಾಡಬಹುದು. ಮಗನಿಗೆ ಬುದ್ಧಿವಾದ ಹೇಳಿದರು ಅಮ್ಮ. ಅವನಿಗೆ ಈಗ ಅರ್ಥವಾಗಲ್ಲ. ಮದುವೆ ಆಗಲಿ ಆಗೊತ್ತಾಗುತ್ತೆ. ಹೆಂಡತಿ ಸಾಕೋದಿಕ್ಕೆ ಆಗದೆ ಭಿಕ್ಷುಕರ ರೀತಿ ಬೇಡ್ಕೊಂಡು ಬರ್ತಾನೆ. ರಾವ್ ತಮ್ಮ ಸಿಟ್ಟನ್ನು ಪ್ರದರ್ಶಿಸಿದರು. ಆ ಕನಸು ಕಾಣಬೇಡಿ ಅಪ್ಪ. ದೇವರು ಕೈಕಾಲು ಕೊಟ್ಟಿದ್ದಾನೆ. ದುಡಿದು ತಿನ್ನೋ ಛಲ ಇದೆ. ದುಡಿತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ಹಣಕ್ಕಾಗಿ ಕೈ ಚಾಚಿ ನಿಲ್ಲೋದಿಲ್ಲ. ಹಠ, ಪ್ರತಿಷ್ಠೆ ಬಿಡಿ. ಕೈ ಮುಗಿದು ಕೇಳ್ಕೊಳ್ತೀನಿ. ಮದುವೆಗೆ ಒಪ್ಪಿ. ನನಗೆ ಪ್ರೀತಿ ಮುಖ್ಯನೇ ವಿನಃ ಹಣ ಬೇಡ, ಆಸ್ತಿ ಬೇಡ. ನಿಮ್ಮ ಪ್ರೀತಿ ಬೇಕು, ಮಮತೆ ಬೇಕು. ಆಶೀರ್ವಾದ ಮಾಡಿ ಎಂದು ಅಪ್ಪನ ಬಳಿ ಹೋಗಿ ಬೇಡಿಕೊಂಡ. ಸುಜ್ಜಿಯನ್ನು ಮರೆತರೆ ಮಾತ್ರ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗಬಹುದೆಂದರು. ಅಪ್ಪನ ಮಾತಿಗೆ ವೆಂಕಿ ಸಹ ಧ್ವನಿಗೂಡಿಸಿದ. ತಾಯಿ ಸಹ ಸತೀಶನ ಮನವೊಲಿಸಲು ಪ್ರಯತ್ನಿಸಿದರು. ಯಾರು ಎಷ್ಟೇ ಒತ್ತಾಯಿಸಿದರೂ ಸರಿ, ಕೊಟ್ಟ ಮಾತು ತಪ್ಪಲಾರೆ ಎಂದು ದೃಢ ನಿರ್ಧಾರ ಪ್ರಕಟಿಸಿದ. ಅಂದರೆ ಒಂದು ಹೆಣ್ಣಿಗಾಗಿ ಹೆತ್ತವರನ್ನು ದೂರ ಮಾಡ್ತೀಯಾ? ಅಪ್ಪ ಅಮ್ಮ ನಿನಗೆ ಲೆಕ್ಕಕ್ಕೆ ಅಲ್ವಾ? ಮನೆ ಬಿಟ್ಟು ಹೋಗ್ತೀಯಾ ಎಂದು ಪ್ರಶ್ನಿಸಿ ಕಣ್ಣೀರು ಸುರಿಸಿದರು ಅಮ್ಮ. ಹಾಸನದವರ ಮುಂದೆನೇ ಮನೆ ಬಿಟ್ಟು ಹೋಗುವ ಮಾತಾಡಿದ್ದಾನೆ. ಈಗ ಮೊದಲಿನಿಂದ ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳೋದ್ರಲ್ಲಿ ಅರ್ಥವಿಲ್ಲ ಅತ್ತೆ.
ಅವನು ಮನೆ ಬಿಡುವ ನಿರ್ಧಾರ ಮಾಡಿದ್ದಾನೆ. ಸೊಸೆ ಸ್ವಾತಿ ವ್ಯಂಗ್ಯದ ಮಾತಿನ ಬಾಣ ಬಿಟ್ಟಳು. ನೀವುಗಳು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನಾನು ಯಾವತ್ತೂ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿಲ್ಲ. ಮಾತಿಗೆ ಮಾತು ಬೆಳೆದಾಗ ಸಿಟ್ಟಿನ ಬರದಲ್ಲಿ ವಿವೇಕ ಕಳೆದುಕೊಂಡು ಮನೆ ಬಿಟ್ಟು ಹೋಗುವುದಾಗಿ ಹೇಳಿರಬಹುದು ಅಷ್ಟೇ. ನನಗೆ ನಿಮ್ಮಿಂದ ದೂರವಾಗುವ ಆಸೆ ಇಲ್ಲ. ಈಗಲೂ ಹೇಳ್ತಿದ್ದೀನಿ, ನನಗೇನು ಕೊಡಬೇಡಿ. ತಂದೆ ತಾಯಿ ಮಮತೆ ತೋರಿಸಿ ಸುಜಿತ್ ಜೊತೆ ಮದುವೆ ಮಾಡಿ, ಪ್ರೀತಿಯಿಂದ ಸೊಸೆಯಂತ ಸ್ವೀಕಾರ ಮಾಡಿ, ಆಶೀರ್ವದಿಸಿ, ಅಷ್ಟೇ ಸಾಕು. ಸತೀಶ ಮನವರಿಕೆ ಮಾಡಲು ಯತ್ನಿಸಿದ. ಸತೀಶ ಸ್ವಲ್ಪ ಭಾವುಕನಾಗಿದ್ದ. ಅಪ್ಪ ಅಮ್ಮ ಬೇಕು ಅನ್ನೋದೇ ಆದರೆ ಸುಜಾತಳನ್ನು ಮರೆತು ಬಿಡೋ, ಬೆಂಕಿ ತಾಕೀತು ಮಾಡಿದ. ನಾನು ಕೊಟ್ಟ ಮಾತು ತಪ್ಪಲ್ಲ, ಅವಳನ್ನೇ ಮದುವೆ ಆಗೋದು, ಪಟ್ಟು ಹಿಡಿದ ಸತೀಶ. ಯಾವುದೇ ಬೆದರಿಕೆಗೆ ಸತೀಶ ಬಗ್ಗುತ್ತಿಲ್ಲ, ಮಾತಿಗೆ ಮರಳಾಗುತ್ತಿಲ್ಲ ಎಂಬುದನ್ನು ಗಮನಿಸಿದ ಪ್ರಭಾಕರ್ ರಾವ್ ತಮ್ಮ ಕೊನೆಯ ಅಸ್ತ್ರ ಪ್ರಯೋಗಿಸಿದರು. ಸತೀಶ, ಗಮನವಿಟ್ಟು ಕೇಳು, ಎಚ್ಚರಿಕೆಯಿಂದ ಹೆಜ್ಜೆ ಇಡು. ನಿನಗೆ ಇನ್ನೂ 1 ವಾರ ಕಾಲಾವಕಾಶ ಕೊಡ್ತೀನಿ. ಅಷ್ಟರೊಳಗೆ ನೀನು ಸುಜಾತಳನ್ನು ಮರೆತು ನಾವು ಹೇಳಿದ ಹುಡುಗಿ ಜೊತೆ ಮದುವೆ ಆಗಬೇಕು. ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ನಮ್ಮನ್ನು ಮರೆತು ಬಿಡು. ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾರನ್ನಾದರೂ ಮದುವೆ ಆಗಬಹುದು. ಚೆಂಡು ನಿನ್ನ ಅಂಕಣದಲ್ಲಿದೆ ಎಂದು ಹೇಳಿ ಅಸಹನೆ ವ್ಯಕ್ತಪಡಿಸಿ ಇದೇ ತಮ್ಮ ಅಂತಿಮ ನಿರ್ಧಾರ ಎಂದು ತಿಳಿಸಿ ತಮ್ಮ ಕೋಣೆಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಂಡು ಆಲೋಚನಾ ಮಗ್ನರಾದರು. ಸತೀಶನಿಗೆ ರಾತ್ರಿ ನಿದ್ದೆ ಬರಲಿಲ್ಲ. ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆಯಾಗುವುದು ಹೇಗೆ ಎಂಬ ಚಿಂತೆ ಅವನನ್ನು ಆವರಿಸಿತ್ತು. ಅಪ್ಪ ಅಮ್ಮನ ಪ್ರೀತಿಗಾಗಿ ಹಂಬಲಿಸುತ್ತಿತ್ತು ಮನಸ್ಸು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.